ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಾಯುಕ್ತರು ಬಿ ರಿಪೋರ್ಟ್ ತಕರಾರು ಅರ್ಜಿ ಆದೇಶವನ್ನು ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಹೊರಡಿಸಲಾಗಿದೆ. ಲೋಕಾಯುಕ್ತರು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿರುವ ಬಿ ರಿಪೋರ್ಟ್ ಇದೆಯಲ್ಲ, ಅದಕ್ಕೆ ತಕರಾರು ಅರ್ಜಿ ಆದೇಶ. ಇಡಿ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ, ಅದು ತಕರಾರು ಅರ್ಜಿ. ಇವತ್ತಿಗೆ ಆದೇಶ ಇದೆ. ಇಡಿ ವಿಚಾರಣೆಯನ್ನು ಮುಂದೂಡಿದ್ರು ನ್ಯಾಯಾಧೀಶರು. ಇವತ್ತು ಕೋರ್ಟ್ನಲ್ಲಿ ಹೊರಬೀಳುತ್ತೆ ಮಹತ್ವದ ಆದೇಶ. ಸಿಎಂ ಸಿದ್ದರಾಮಯ್ಯಗೆ ಕಂಟಕವಾಗುತ್ತಾ ಇಡಿ ಅಧಿಕಾರಿಗಳ ಸಾಕ್ಷ್ಯ ಅಂತ ಹೇಳಿ ಎರಡೆರಡು ತನಿಖಾ ಸಂಸ್ಥೆಗಳು ಮುಡಾ ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇರ್ತವೆ. ಒಂದು ಕಡೆ ಲೋಕಾಯುಕ್ತರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಖ್ಯಮಂತ್ರಿಗಳ ಕುಟುಂಬವನ್ನು ವಿಚಾರಣೆ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ. ಆನಂತರದಲ್ಲಿ ಇದೀಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಅನೇಕ ಕಡೆಗಳಲ್ಲಿ ಭೇಟಿ ಮಾಡಿದ್ದಾರೆ, ಸಾಕ್ಷ್ಯಗಳನ್ನು ವಿಚಾರಣೆ ಮಾಡಿದ್ದಾರೆ, ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಯಾವ ರೀತಿ ಪಾತ್ರವನ್ನು ಹೊಂದಿದ್ದಾರೆ, ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇದೆಯಾ ಅಥವಾ ಅಧಿಕಾರದ ದುರುಪಯೋಗ ಇದೆಯಾ, ಮತ್ತೊಂದು ರೀತಿಯಲ್ಲಿ ಹಣದ ಟ್ರಾನ್ಸಾಕ್ಷನ್ ನಡೆದಿದೆಯಾ, ಹೀಗೆ ಅನೇಕ ಆಯಾಮಗಳಲ್ಲಿ ಇದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಇದೀಗ ತಕರಾರು ಆದೇಶ ಇದೆಯಲ್ಲ, ಅರ್ಜಿಯ ಆದೇಶ, ಯಾಕಂತ ಹೇಳಿದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಆದ ನಂತರದಲ್ಲಿ ಅವರಿಗೆ ಅದನ್ನು ತಕರಾರು ಇದೆ ಆ ಬಿ ರಿಪೋರ್ಟ್ನಲ್ಲಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ದೂರು ಸಲ್ಲಿಸಿದ್ರು, ಅರ್ಜಿ ಸಲ್ಲಿಸಿದ್ರು. ಅದರ ಆದೇಶ ಇವತ್ತು ಪ್ರಕಟವಾಗಬೇಕಾಗಿದೆ.